ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಹೇಳುವೆ ಬಳಿ ಬಂದರೆ. ಇನ್ನು ಅದರ ಹಾಡು ನಿಮಗೆ ಗೊತ್ತೇ ಇರುತ್ತೆ, ರವಿ ಮಾಮನ ಹಾಡು. ಹೌದು, ಎಲ್ರಿಗೂ ಭಗವಂತನ ಈ ಸೃಷ್ಟಿಯಲ್ಲಿ ಪ್ರೀತಿ ಸಿಗಲ್ಲ ಮಕ್ಕಳೇ. ಎಲ್ಲರೂ ಅದೃಷ್ಟವಂತರಲ್ಲ. ನನ್ನಷ್ಟು ಅದೃಷ್ಟವಂತ ಲೋಕದಲ್ಲಿ ಇಲ್ಲ, ಇಷ್ಟೇ ಹೇಳಬಲ್ಲೆ. ನನಗೆ ಸಿಕ್ಕಷ್ಟು ಪ್ರೀತಿ, ಅನುಬಂಧ, ನಿಮ್ಮಗಳ ಆಶೀರ್ವಾದ, ದೇವಿ ಮಾಯೆ ಅಷ್ಟೇ. ಸೃಷ್ಟಿ ಭಗವಂತ ಮಾಡಿಟ್ಟಿದ್ದಾನೆ. ತುಂಬ ಜನ ನಮಗೊಂದೊಳ್ಳೆ ಪ್ರೀತಿ ಸಿಗಲಿಲ್ಲ ಗುರುಗಳೇ ಅಂತಾರೆ. ಎಲ್ರಿಗೂ ಕೊಡಲ್ಲ, ಪಡ್ಕೊಂಡು ಬಂದಿಲ್ಲ. ನೆನಪಿಟ್ಟುಕೊಳ್ಳಿ, ಅಂಥದ್ದೊಂದು ಅನುಬಂಧ, ಅನುರಾಗ ಪಡೆಯಬೇಕೆಂದರೆ ಇಟ್ ಇಸ್ ಎ ಗಾಡ್ಸ್ ಗಿಫ್ಟ್. ನಾವೇನೋ ಮಾಡಿರಬೇಕು, ಯಾರನ್ನೋ ಒಳ್ಳೆ ಪ್ರೀತಿಯಿಂದ ನೋಡಿರಬೇಕು, ಸೇವೆ ಮಾಡಿರಬೇಕು. ತಾನಾಗಿ ಅದು ನಮ್ಮ ಹಿಂದ್ಗಡೆ, ಭಗವಂತನೂ ಕೂಡ ನಮ್ಮ ಹಿಂದ್ಗಡೆ ಬರುತ್ತಾನೆ. ಈ ಅಕ್ಷರ ಮಾಲಿಕೆಯಲ್ಲಿ ಹುಟ್ಟಿದವರಿಗೆ ಪ್ರೀತಿಯ ಒಂದು ದೊಡ್ಡ ನದಿಯೇ ಹರಿತಕ್ಕಂಥದ್ದು. ಯಾವತ್ತೂ ಭತ್ತದ ಒಂದು ಸಮುದ್ರ. ನೀವು ಸಮುದ್ರ ಯಾವತ್ತಾದ್ರೂ ಬತ್ತೋಗಿರೋದು ಕೇಳಿದ್ದೀರಾ? ನದಿ ಬತ್ತೋಗಿರೋದು ಕೇಳಿರ್ತೇವೆ, ಒಣಗೋಗಿರೋದು, ಹೌದಲ್ವಾ? ಬೇಸಿಗೆಗಾಲ ಬಂತು ಅಂದ್ರೆ ನಮ್ಮ ಕಾವೇರಿ ತಾಯಿಯ ಒಡ್ಲಲ್ಲೇ ನೀರಿರಲ್ಲ, ಆಗ್ಲೇ ಕಿತ್ತಾಟಗಳು ಶುರು ಆಗೋದು, ಹೌದಲ್ವೋ? ಸೊ ಅಂಥದ್ದೊಂದು ಪರಿಚಯ ಸಮುದ್ರವೇ ನೀವು. ಆ ಒಂದು ಅಕ್ಷರಗಳು, 3 ಅಕ್ಷರಗಳು, 6 ಅಕ್ಷರದಿಂದ ಹುಟ್ಟಿದವರು. ರಾಜೇಶ್ ಇರ್ಬೋದು, ರಮ್ಯಾ ಇರ್ಬೋದು, ರವಿ ಇರ್ಬೋದು, ರಾಕೇಶ್ ಇರ್ಬೋದು, ರಾಣಿ ಇರ್ಬೋದು, ರಮ್ಯಾ ಇರ್ಬೋದು, ರಕ್ಷಿತಾ ಇರ್ಬೋದು, ಋತಿಕಾ ಇರ್ಬೋದು, ರಾಜ್ಕುಮಾರ್ ಇರ್ಬೋದು. ಈ ಅಕ್ಷರದಲ್ಲಿ ಹುಟ್ಟಿರುವವರಿಗೆ a beautiful gift God has been given. ಹೌದು ಅಲ್ವೋ? ಹೇಳಿ, ಎಷ್ಟು ಜನ ನಿಮ್ಮನ್ನ ಪ್ರೀತಿಸಿದ್ರು, ಇಲ್ಲ ನೀವು ಎಷ್ಟು ಜನ ಇಷ್ಟಪಟ್ಟಿದ್ರಿ ಅಂತ. ಖಂಡಿತ ಪ್ರೀತಿಯ ಸಮುದ್ರ ನೀವು. ನಿಮಗೆಲ್ಲಿದ್ದರೂ ಪ್ರೀತಿ ಒಂಚೂರು ಸಿಕ್ಕಿರುತ್ತೆ, ಒಂದು ಪುಟದಾಗಿ. ಅದು ನಿಮ್ಮ ಹೃದಯಕ್ಕೆ ಗೊತ್ತಿದೆ, ಹೌದು ಅಲ್ವೋ? ಹೇಳಿ. ಹಾಗೆ ಎಸ್ ಅಕ್ಷರದಲ್ಲಿ ಹುಟ್ಟಿರ್ತಕ್ಕಂಥವರು ಸಹನಾ, ಸಂಗೀತ, ಸುರೇಶು, ಸತೀಶು, ತುಂಬಾ ಜನಕ್ಕೆ ನಾನು ನೋಡಿದ್ದೇನೆ ಈ ಅಕ್ಷರಗಳಲ್ಲಿ R, S ಹಾಗೂ A. ಅನುಪಮ, ಅರವಿಂದ್, ಅಕ್ಷತಾ, ಅನುರಾಗ್, ಸುಬ್ರಹ್ಮಣ್ಯ, ಶೋಭಾ, ಸಂಗೀತ, ಸಹನಾ, ಸಿಹಿ, ಸುಕುಮಾರ್, ಸುರೇಶ್, ಸುನಂದ, ಸುಮತಿ. ಇಲ್ಲ ಅಂತ ಹೇಳಿಬಿಡಿ ನೋಡೋಣ. ಸುಮನ. ಖಂಡಿತ ನಿಮ್ಮನ್ನೊಬ್ಬರು ಪ್ರೀತಿಸಿರ್ತಾರೆ, ಇಷ್ಟಪಟ್ಟಿರ್ತಾರೆ, ಒಬ್ಬರಾದ್ರು. ಅರೆ ತುಂಬಾ ಜನ ಇಷ್ಟಪಟ್ಟಿರ್ತಾರೆ. ನೀವೊಂದು ಅಯಸ್ಕಾಂತೀಯ ಈ ಅಕ್ಷರಗಳಲ್ಲಿ ಹುಟ್ಟಿದವರು. R, S, A. ಯು ಆರ್ ಎ ಲವ್ ಮಾಸ್ಟರ್. ಎಲ್ಲಿದ್ದರು ಲವ್ ಮಾಸ್ಟರ್. ಪ್ರೀತಿ ಕಲಿಬೇಕು ಅಂದ್ರೆ ನಿಮ್ಮಿಂದ ಕಲಿಬೇಕು. ಈ 6 ಅಕ್ಷರದಲ್ಲಿ ಅಲ್ಲೊಂದು ಮುಚ್ಚುಮರೆಯ ಪ್ರೀತಿ ಇರೋಲ್ಲ ನಿಮ್ಮ ಹತ್ರ. ಕೆಲವರು ನಾಟಕ ಮಾಡ್ತಾರೆ, ಒಂದೇನೋ ಬೇಕು ಅಂದಾಗ ಒಂದು ರೀತಿ, ಅದಿದೆ. ಕೆಲವರು ಇದ್ದಾರೆ, ಅದು ಹೇಳೋದೇ ಬೇಡ. ಬೇಕು ಅಂದಾಗ ಅಲ್ಲೊಂದು ನಾಟಕ ಮಾಡ್ತಾರೆ, ಆ ಕ್ಷಣಕ್ಕಷ್ಟೇ, ಆಮೇಲೆ ಕೈ ಜಾರ್ಕೊಳ್ತಕ್ಕಂಥ ಒಂದು ಪ್ರಭಾವ. ನೀವು ಹಾಗಲ್ಲ. ನಿಮ್ಮದು ಶುದ್ಧ ಪರಿಶುದ್ಧ ಮನಸ್ಸಿನಿಂದ, ಅಂತರಾತ್ಮದಿಂದ ಆಗತಕ್ಕಂಥ ಒಂದು ಪ್ರೀತಿಯೇ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ದಿಸ್ 3 ಅಕ್ಷರಾಸ್. ತುಂಬ ಜನ ಇದ್ದಾರೆ, ಅದರಲ್ಲಿ ಈ ಅಕ್ಷರಗಳಲ್ಲಿ ಹುಟ್ಟಿದವರಿಗೆ ಪ್ರೀತಿಯ ದೇವತೆಗಳೇ ನೀವು. ನಿಮ್ಮ ಹತ್ರ ಎಂದಿಗೂ ಪ್ರೀತಿ ಕೊರತೆ ಅನ್ನುವುದೇ ಇರುವುದಿಲ್ಲ. ಆಕಾಶ ಅನ್ನತಕ್ಕಂಥವರು, ಅನುಪಮ,
ಅಭಿ ಅನ್ನತಕ್ಕಂಥವರು ತುಂಟ್ರು ನಿಮಗೆ ವಯಸ್ಸಾಗೋದೇ ಇಲ್ಲ. ಅದರಲ್ಲಂತೂ 6 ಅಕ್ಷರದವ್ರನ್ನ ಕೇಳಲೇಬೇಡಿ. ಎಸ್ ಅಕ್ಷರದವ್ರು 70 ಆದ್ರೂ ಕೂಡ ದ ಮ್ಯಾಜಿಕಲ್ ಮೂಮೆಂಟ್ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಆಗಿರ್ಲೇಬೇಕು. ಕೆಲವ್ರಿಗೆ ಅದೊಂದು ಅದೃಷ್ಟ ದಕ್ಕಿಸ್ಕೊಂಡ್ ಬಿಟ್ಟಿರ್ತಾರೆ. ಈ ರೀತಿ ಅನಂತ ಆಚಾರ್ಯರು ಹಾಗೂ ಶ್ರೀನಿವಾಸರ ತರ ನಮ್ಮನ್ನು ನೋಡಿ, ಎಲ್ರಿಗೂ ಪ್ರೀತಿಸೋ ವ್ಯಕ್ತಿ ನಮಗ್ ಸಿಗೋದಿಲ್ಲ. ದಟ್ ಹಸ್ ಬಿನ್ ಗಿವನ್. ನೀವು ಪ್ರೀತಿಸ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿಜ ಹೇಳ್ತಾನೆ, ನಿಮ್ಮನ್ನ ಪ್ರೀತಿಸೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರ್ತಾರೆ ಪಕ್ಕದಲ್ಲಿ. ಒಂದು ತಾಯಿಯಾಗಿಯೋ, ಹೆಂಡತಿಯಾಗಿಯೋ, ಗಂಡನಾಗಿಯೋ, ಬಂಧುವಾಗಿಯೋ, ಗೆಳೆಯನಾಗಿಯೋ, ಮಗನಾಗಿಯೋ, ಮಗಳಾಗಿಯೋ, ನಿಮ್ಮನ್ನ ಅಕಾರಣಾಂತವಾಗಿ, ಕಾರಣವೇ ಇಲ್ಲ ಅಲ್ಲಿ, ನಿಮ್ಮ ಹತ್ರ ದುಡ್ಡಿದೆ, ಅಂದ ಇದೆ, ಚಂದ ಇದೆ, ಇನ್ನೊಂದಿದೆ, ನನ್ನ ಹತ್ರ ಏನಿದೆ, 6 ಅಕ್ಷರ ಅಲ್ವಾ, ಜಗತ್ತೇ ನಮ್ಮ ಹಿಂದ್ಗಡೆ ನಮ್ಮನ್ನು ಪ್ರೀತಿಸುವಷ್ಟು, ನಮ್ಮನ್ನ ಒಂದು ಅದು ಹೇಳಲಾರದ್ದು, ಅಷ್ಟೇ ಹೇಳಲಾರದ್ದು. ದಾಟ್ ಇಸ್ ದ ಬ್ಯೂಟಿ. ಈ 3 ಅಕ್ಷರಕ್ಕೆ ಸಿಗುತ್ತೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಂತ ಕಾಯ್ತಿರ್ತೀನಿ. ನೀವು ಅನಂತಾಚಾರ್ಯರ, ಶ್ರೀನಿವಾಸರ ಮಧ್ಯದಲ್ಲಿ ನಾನು ನಿಂತ್ಕೊಳ್ಳೋ ಆ ಒಂದು ರಾಮಾನುಜಾಚಾರ್ಯ ಪರಂಪರೆಯ ನೋಡೇ ಬಿಡೋಣ ಅನ್ನತಕ್ಕಂಥದ್ದು.